ಎಲ್ಲ ರೈತರಿಗೂ ಈ ವಿಡಿಯೋ ಮಾಡ್ತಾ ಇರೋದು ಇದು ನಿಮಗೆ ಒಂದು ಒಳ್ಳೆ ಸುದ್ದಿ ಹೇಳೋಕ್ಕೆ. ನೋಡಿ, ಈ ಟಮಾಟೆ ಆಗಿಬಿಟ್ಟು ಈ ರೀತಿ ರೋಡಲ್ಲಿ ನೋಡಿ ಚೆಲ್ಲಿದ್ದೀರಾ. ಇರಲಿ, ರೇಟ್ ಇಲ್ಲ. ಎಲ್ಲೋ ಒಂದು ಕಡೆ ಮಳೆಗಳು ಜಾಸ್ತಿ ಆಗಿ ನಮಗೆ ಲ್ಯಾಟ್ರಿ ತಗಲೋದು. ರೈತರೇ ಮಾಡ್ತಾಯಿದ್ದೀರಾ, ಮಾಡಿ. ಯಾರೋ 10 ಎಕರೆ ಮಾಡೋರು 1 ಎಕರೆಗೆ ನೀವು ಹಲಸಿನ ಗಿಡ ಹಾಕ್ಕೊಳ್ಳಿ. ಅದು ಫ್ಲೋರೋಸಾ ಆಗ್ರೋ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ನಾವು ಗಿಡಗಳು ಕೊಡ್ತಾಯಿದ್ದೀವಿ. ಆ್ಯಸ್ ಎ ಪ್ರಾಜೆಕ್ಟ್ ಆಗಿ ನಾವು ಕೊಡ್ತಾಯಿದ್ದೀವಿ. ಅದರಲ್ಲಿ ಏನಿದೆ ಅಂದರೆ ನಿಮಗೆ ಬರೀ 90,000 ರೂಪಾಯಿ ಖರ್ಚು ಇರ್ತದೆ. ಒಂದು 2 ವರ್ಷವರೆಗೂ ಗಿಡ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. 3ನೇ ವರ್ಷದಿಂದ ನೀವು ಕಾಸು ನೋಡ್ಬೋದು. ನೋಡಿ, ಈ ರೀತಿ ನಾನು ಒಂದು ಫೋಟೋಗ್ರಾಫರು, ಆಮೇಲೆ ಮತ್ತು ನಾನು ರೈತನಾಗಿದ್ದೆ. ನಾನು ಕೊರೋನಾಯಿಂದ ನಾನು ರೈತನಾಗಿದ್ದೀನಿ. ನಮ್ಮ ತಾತ ಅವರು ರೈತರೇ. ಏನಿದ್ರು ಈ ರೀತಿ ನೋಡಿದ್ರೆ ಇದು ಬೆಳೆಸೋದು, ಇದು ಖರ್ಚು ಮಾಡೋದು, ಇದಕ್ಕೆ ಲೇಬರು ಎಲ್ಲ ಯೋಚನೆ ಮಾಡಿದ್ರೆ ನೋಡಿ ಇದು ಹೊಟ್ಟೆ ಉರಿತದೆ. ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಮಾಡಿ, ಇದು ಬಿಡಬೇಡಿ ಟಮಾಟೆ. ಯಾಕಂದರೆ ಬೇಕು ಇದು. ಅದ್ರ ತಕ್ಕಾಗೆ ನಮಗೆ ಗೌರ್ಮೆಂಟು ನೋಡಿಬಿಟ್ಟೆ. ನಾನು ಎಲ್ಲ ಗೌರ್ಮೆಂಟ್ಗಳು ನೋಡಿದ್ದೀನಿ. ನನಗೂ ಇವಾಗ 53 ವರ್ಷ ಬುದ್ಧಿ ಬಂದಾಗಿಂದ ನೋಡಿದ್ದೀನಿ. ಟಮಾಟೆಗೆ ಇಲ್ಲಿ ಏಷ್ಯಾದಲ್ಲಿ ನಂಬರ್ 1 ಕೋಲಾರ್ಗೆ ಹೆಸರಿದೆ. ಅವ್ರಿಗೇನು ಸಪೋರ್ಟ್ ಇಲ್ಲ. ಒಂದು ಒಳ್ಳೆ ಫ್ಯಾಕ್ಟ್ರಿ ಮಾಡಿ ಅದಕ್ಕೇನೋ ಒಂದು ಮಾರ್ಕೆಟ್ ತಕ್ಕ ರೇಟ್ ಕೊಡೋ ಅಂತಾನು ಸೌಲಭ್ಯ ಇಲ್ಲ. ಎಲ್ಲರೂ ಹೇಳೋರೆ, ಬಿಡಿ. ಇವಾಗ ನಮ್ಮ ಕಡೆಯಿಂದ ಏನಿದೆ, ನಾನು ಒಂದು ಕಂಪ್ನಿಯಲ್ಲಿ ಜಾಯ್ನ್ ಆಗಿದ್ದೀನಿ. ತುಂಬ ಕಡೆ ನಾಟಿ ಮಾಡಿಸ್ಕೊಳ್ತಾ ಇದ್ದಾರೆ. ಹಲಸಿನ ಗಿಡ ಥಾಯ್ ಹೈಬ್ರಿಡು. ಅದು ನಿಮಗೆ 30 ವರ್ಷ ಅಗ್ರಿಮೆಂಟ್ ಇದೆ. ಆಮೇಲೆ 5 ವರ್ಷಕ್ಕೆ ಒಂದು ಸಲ ಅಗ್ರಿಮೆಂಟ್ ಮಾಡ್ತೀವಿ, ರೈಸ್ ಆಗ್ತದೆ. ಎಲ್ಲರೂ 1 ಎಕರೆಗೆ, ಎಲ್ಲ ರೈತರು ಅಷ್ಟೇ. ನೀವು ಮಾಡ್ತಾಯಿದ್ದೀರಲ್ಲ ಟಮಾಟೆ, 1 ಎಕರೆ ಜಾಗ ನೀವು ಫ್ರೀ ಮಾಡಿಕೊಂಡು ಓನ್ಲಿ 90,000 ರೂಪಾಯಿ ನೀವು ಒಂದು ಸಲ ಇನ್ವೆಸ್ಟ್ ಮಾಡಿ ನೋಡಿ. 3 ವರ್ಷಕ್ಕೆಲ್ಲ ನೀವು ಒಳ್ಳೆ ಲಾಭ ನೋಡ್ತೀರಾ. 30 ವರ್ಷವರೆಗೂ ಅಗ್ರಿಮೆಂಟ್ ಇದೆ. ತುಂಬ ಚೆನ್ನಾಗಿದೆ. ಅದರಲ್ಲಿ ನಾವು ಜಾಕ್ ಫ್ರೂಟ್ ಪೌಡ್ರಲ್ಲಿ ನಾವು ತುಂಬ ಶುಗರು, ಥೈರಾಯ್ಡು ಅದು ಬಂದುಬಿಟ್ಟು ತುಂಬ ಸಪೋರ್ಟಿವ್ ಆಗಿ ಸಪ್ಲಿಮೆಂಟ್ರಿ ಆಗ್ತಾಯಿದೆ. ಆಮೇಲೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾಯಿದ್ದೀವಿ, ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಅದರಿಂದ ಏನಾಗ್ತಾಯಿದೆ, ನಮ್ಮ ಕರ್ನಾಟಕ, ಎಂಟೈರ್ ಕರ್ನಾಟಕಕ್ಕೆ 10,000 ಎಕರೆ ಪ್ರಾಜೆಕ್ಟ್ ಇದು. 5,000 ಕ್ರಾಸ್ ಆಗಿದೆ. ಇನ್ನು ನಮ್ಮ ಕೋಲಾರು ಮತ್ತು ಈ ಕಡೆ ಇರೋ ಜನಗಳಿಗೆಲ್ಲ, ಆ ಕಡೆ ತುಂಬ ಜನ ರೈತರೆಲ್ಲ ನಾಟಿ ಮಾಡಿಸ್ಕೊಳ್ತಾ ಇದ್ದಾರೆ. ಆ ಕಡೆ ಎಲ್ಲ ಕೊಪ್ಪಳ, ಧಾರವಾಡ, ಹುಬ್ಳಿ, ಆಮೇಲೆ ಶಿವಮೊಗ್ಗ. ಅದಕ್ಕೋಸ್ಕರ ನಮಗೆ ನಿಯರ್ ಬೈ ಇದ್ದೀರಿ. ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು ಕೋಲಾರಿಂದನೇ ಫಸ್ಟ್ ಸ್ಟಾರ್ಟ್ ಮಾಡಿರೋದು. ಅದಕ್ಕೆ ನಮ್ಮ ಕೋಲಾರ ರೈತರಿಗೆ ವಿನಂತಿ ಏನಂದರೆ, ದಯವಿಟ್ಟು ನೀವು 10 ಎಕರೆ ಹಾಕ್ಕೋಬೇಡಿ ಸ್ವಾಮಿ, ಬರೀ 1 ಎಕರೆ ಹಾಕ್ಕೊಳ್ಳಿ. ಎಲ್ಲ ರೈತರಿಗೆ 1 ಎಕರೆ ಹಾಕ್ಕೊಂಡ್ರು ಒಳ್ಳೆಯ ಆದಾಯ.